ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ BCA ಮತ್ತೆ MCA ಸ್ಟೂಡೆಂಟ್ಸ್ ತುಂಬಾ ಜನ ಅಕ್ಕ ರೋಡ್ ಮ್ಯಾಪ್ ಕೊಡಿ. BCA ಸ್ಟೂಡೆಂಟ್ಸ್ ಅಥವಾ MCA ಸ್ಟೂಡೆಂಟ್ ಆಗಿದ್ದು ಏನೇನ್ ಪ್ರಾಕ್ಟೀಸ್ ಮಾಡಬೇಕು, ಏನೇನ್ ಸ್ಕಿಲ್ಸ್ ಕಲಿಬೇಕು, ಅಥವಾ ಏನ್ ಸ್ಕಿಲ್ಸ್ ನ ಕಲ್ತ್ರೆ ಈಕ್ವಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಷ್ಟು ಆಪರ್ಚುನಿಟಿ ಸಿಗುತ್ತೆ, ಒಳ್ಳೆ ಪ್ಯಾಕೇಜ್ಗೆ ಪ್ಲೇಸ್ ಆಗ್ತೀವಿ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಿದ್ರಿ. ಅಂಡ್ ನಾನು ತುಂಬಾ ದಿನದಿಂದ ಪ್ರಾಮಿಸ್ ಮಾಡಿದ್ದೆ BCA ಮತ್ತೆ MCA ಸ್ಟೂಡೆಂಟ್ಸ್ಗೆ ಪ್ರಾಪರ್ ಗೈಡ್ ಕೊಡ್ತೀನಿ ಅಂಡ್ ಪ್ರಾಪರ್ ರೋಡ್ ಮ್ಯಾಪ್ ಕೊಡ್ತೀನಿ. ಒಂದು ಡೀಸೆಂಟ್ ಪ್ಯಾಕೇಜ್ಗೆ ಪ್ಲೇಸ್ ಆಗಬೇಕು ಅಂದ್ರೆ ಯಾವ್ಯಾವ ಸ್ಕಿಲ್ಸ್ ನ ಕಲಿಬೇಕು, ಯಾವ್ಯಾವ ತರ ಕಲಿಬೇಕು, ಈ ರಿಸೋರ್ಸಸ್ ಏನು, ಅಂಡ್ ಏನ್ ತರ ಪ್ರಾಕ್ಟೀಸ್ ಕಲ್ತಾರೆ, ಏನ್ ತರ ಸ್ಕಿಲ್ಸ್ ಕಲ್ತ್ರೆ ನೀವು ಒಂದು ಒಳ್ಳೆ ಡೀಸೆಂಟ್ ಪ್ಯಾಕೇಜ್ಗೆ ಪ್ಲೇಸ್ ಆಗ್ತೀರಾ ಅಂತ. ಸೊ ಈ ವಿಡಿಯೋಲಿ ನಾನು ಕಂಪ್ಲೀಟ್ ಆಗಿ ನಿಮಗೆ BCA ಮತ್ತೆ MCA ರೋಡ್ ಮ್ಯಾಪ್ ನ ನಿಮಗೆ ಹೇಳ್ತೀನಿ. ಸೊ ಮೇಕ್ ಶೋರ್ ನೀವು ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡ್ತೀರಾ ಅಂತ. ಸೊ ಯಾರೆಲ್ಲ ನಿಮ್ ಫ್ರೆಂಡ್ಸ್ BCA ಮತ್ತೆ MCA ಓದ್ತಿದ್ದಾರೆ ಅಲ್ವಾ, ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಅಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅವಾಗ್ಲೇ ಹೇಳ್ದಂಗೆ BCA ಮತ್ತೆ MCA ಸ್ಟೂಡೆಂಟ್ಸ್ ತುಂಬಾ ಜನ ಲೈಕ್ ರೋಡ್ ಮ್ಯಾಪ್ ಕೊಡಿ ಅಕ್ಕ, ಪ್ರಾಪರ್ ಆಗಿ ಗೈಡ್ ಕೊಡಿ, ಯಾವ ತರ ಪ್ರಾಕ್ಟೀಸ್ ಮಾಡಬೇಕು, ಏನೇನು ಸ್ಕಿಲ್ಸ್ ಕಲಿಬೇಕು, ಏನು ಕಲ್ತ್ರೆ ಒಂದು ಡೀಸೆಂಟ್ ಪ್ಯಾಕೇಜಿಗೆ ಪ್ಲೇಸ್ ಆಗ್ತೀವಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಈ ವಿಡಿಯೋಲಿ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ತೀನಿ. ಮೇಕ್ ಶೋರ್ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತೀರಾ ಅಂತ. ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ನಿಮ್ಮ BCA ಮತ್ತು MCA ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಲೈಕ್ ಈ BCA ಮತ್ತು MCA ರೋಡ್ ಮ್ಯಾಪಲ್ಲಿ ನಾವು ಏನೇನು ಕಲಿತೀವಿ ಅಂದರೆ ಲೈಕ್ ಯಾವ್ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು, DSA, ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್, ರೆಸ್ಯೂಮೆ ಆಗಿರಲಿ, ಇಂಟರ್ವ್ಯೂಸ್, ಸರ್ಟಿಫಿಕೇಷನ್ ಆ್ಯಂಡ್ ನಿಮ್ಮ ಕೆರಿಯರ್ ಪಾತ್ ಲೈಕ್ ಆಫ್ಟರ್ BCA ಅಥವಾ MCA BCA ಆದಮೇಲೆ MCA ಚೂಸ್ ಮಾಡಬೇಕಾ ಬೇಡವಾ, MCA ಆದಮೇಲೆ ಏನು ಫೀಲ್ಡಿಗೆ ಬರಬೇಕು, ಸಾಫ್ಟ್ವೇರ್ ಫೀಲ್ಡಿಗೆ ಬಂದರೆ ಯಾವ್ಯಾವ ಥರ ಕಲಿಬೇಕು. ಸೊ ಇಷ್ಟನ್ನೆಲ್ಲ ನಾವು ಕಂಪ್ಲೀಟಾಗಿ ಈ ವಿಡಿಯೋಲಿ ನೋಡೋಣ. ಸೊ ಲೈಕ್ ತುಂಬ ಜನ ಸ್ಟೂಡೆಂಟ್ಸ್ ಲೈಕ್ BCA ಮತ್ತು MCA ಸ್ಟೂಡೆಂಟ್ಸ್ ಏನಕ್ಕೆ ಡಿಫ್ರೆಂಟ್ ಅಪ್ರೋಚ್ ಬೇಕು ನಿಮಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಿಂತ ನಿಮ್ದು ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ನೋಡೋಣ. ಸೊ ನೀವು BCA ಮತ್ತು MCA ಸ್ಟೂಡೆಂಟ್ಸ್ ಹೇಗೆ ಡಿಫ್ರೆಂಟ್ ಅಪ್ರೋಚ್ನ ಯೂಸ್ ಮಾಡ್ತೀರಾ ಆ್ಯಂಡ್ ನೀವು ನಿಮ್ಮ ವೇ ಅಲ್ಲಿ ಲೈಕ್ ನಿಮ್ಮ BCA ಮತ್ತು MCA ಓದ್ತಾ ಇರೋರು ಹೇಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಿನ್ನ ಡಿಫ್ರೆಂಟ್ ಆಗಿದ್ದೀರಾ, ಯಾವ್ಯಾವ ಥರ ಡಿಫ್ರೆಂಟಾಗಿ ಕಾಂಪೀಟ್ ಮಾಡ್ತೀರಾ ಅಂತ ಈ ವಿಡಿಯೋಲಿ ನೋಡೋಣ. ಲೈಕ್ ದ ರಿಯಾಲಿಟಿ ಏನು ಅಂದರೆ ಲೈಕ್ ಮೋಸ್ಟ್ ಆಫ್ ದ BCA ಮತ್ತು MCA ಸ್ಟೂಡೆಂಟ್ಸ್ ಸಿಲೆಬಸ್ ಏನಿದೆ ಅಲ್ವಾ, ಅದು ಕಂಪೇರಿಟಿವ್ಲಿ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಿನ್ನ ತುಂಬ ಕಡಿಮೆ ಇರುತ್ತೆ. ಲೈಕ್ ನಿಮ್ಮದು ಏನು ಸಿಲೆಬಸ್ ಓದ್ತಿರಲ್ವಾ BCA ಮತ್ತು MCA ಸ್ಟೂಡೆಂಟ್ಸ್, ಸೊ ಇವ್ರದ್ದು ಸಿಲೆಬಸ್ ಆಗಿರಲಿ ಅಥವಾ DSA ಅಪ್ರೋಚ್ ಆಗಿರಲಿ ಅಥವಾ ನಿಮ್ಮದು ಕೋರ್ಸ್ ಎಷ್ಟು ಡೆಪ್ತ್ ಆಗಿರುತ್ತೆ ಅಲ್ವಾ, ಇದು ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಷ್ಟು ಓದ್ತಾರೆ, ಅವ್ರದ್ದು ಎಷ್ಟು ಸಿಲೆಬಸ್ ಇರುತ್ತೆ ಅದಕ್ಕಿಂತ ಕಡಿಮೆ ಒಂದು ಸ್ವಲ್ಪ ಕಡಿಮೆಯಲ್ಲಿ ಓದ್ತೀರಾ. ಸೊ ಈ ಗ್ಯಾಪು ನೀವೇನು ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಧ್ಯ BCA ಸ್ಟೂಡೆಂಟ್ಸ್ ಕಾಂಪೀಟ್ ಮಾಡ್ತಿರ್ತೀರಲ್ವಾ, ಸೊ ಈ ಗ್ಯಾಪು ನಿಮ್ಮದು ಯಾವುದಕ್ಕೂ ಕಡಿಮೆ ಆಗಿರಬಾರ್ದು. ಲೈಕ್ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈಕ್ವಲಿ ಕಾಂಪಿಟೇಷನ್ ಕೊಡಬೇಕು ಇಫ್ ಯು ಆರ್ ಟಾರ್ಗೆಟಿಂಗ್ ಫಾರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ರೋಲ್ಸ್, ಓಕೆನಾ. ಸೊ ರೆಕ್ರೂಟರ್ಸ್ ಏನು ಮಾಡ್ತಾರೆ ಅಂದರೆ ನೀವು IT ಅಥವಾ ಸಾಫ್ಟ್ವೇರ್ ರೋಲ್ಸ್ಗೆ ಲೈಕ್ ಅಪ್ಲೈ ಮಾಡ್ತಾ ಇದ್ದೀರಾ ಆ್ಯಂಡ್ ಅದರಲ್ಲಿ ಹೈರ್ ಮಾಡ್ತಿದ್ದಾರೆ ಅಂದರೆ ನೀವು ಯಾವ್ಯಾವ ಥರ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತೀರಾ ಆ್ಯಂಡ್ ಅದನ್ನು ಹೇಗೆ ಪ್ರೂವ್ ಮಾಡ್ತೀರಾ, ಸೊ ಅದನ್ನು ನೋಡ್ತಾರೆ. ರಾದರ್ ದೆನ್ ನೀವು BCA ಮಾಡಿದ್ದೀರಾ ಅಥವಾ MCA ಮಾಡಿದ್ದೀರಾ ಇದನ್ನ ಯಾರು ನೋಡಲ್ಲ. ನಿಮ್ಮ ಡಿಗ್ರಿನ ಯಾರು ಕನ್ಸಿಡರ್ ಮಾಡಲ್ಲ. ಏನು ಹೇಳ್ದೇಳಿ ಡಿಗ್ರಿನ ಯಾರು ಕನ್ಸಿಡರ್ ಮಾಡಲ್ಲ. ಸೊ ಏನು ಮ್ಯಾಟರ್ ಆಗುತ್ತೆ ಅಂದರೆ ನೀವು ಏನು ಬಿಲ್ಡ್ ಮಾಡ್ತೀರಾ ಆ್ಯಂಡ್ ನೀವು ಅದನ್ನು ಹೇಗೆ ಇಂಟರ್ವ್ಯೂ ಅಲ್ಲಿ ಪ್ರೂವ್ ಮಾಡ್ಕೊತೀರಾ ಅಥವಾ ನೀವು ಕಂಪ್ನಿಗೆ ಒಂದು ಜಾಯ್ನ್ ಆದಮೇಲೆ ನೀವು ಹೇಗೆ ಅದನ್ನು ಪ್ರೂವ್ ಮಾಡ್ಕೊತೀರಾ ಅದ್ರ ಮೇಲೆ ನಿಮ್ಮ ಜಾಬ್ ನಿಂತಿದೆ. ಸೊ ನಮ್ಮ BCA ಮತ್ತು MCA ಸ್ಟೂಡೆಂಟ್ಸ್ಗೆ ಹೇಗೆ ಗೊತ್ತಾ, ನೀವು ಲೈಕ್ ನಾರ್ಮಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಥರ ಕ್ಲಾಸಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡಿದ್ದ ತಕ್ಷಣ ನನಗೆ ಪ್ಲೇಸ್ಮೆಂಟ್ ಆಗುತ್ತೆ, ಇಂಟರ್ವ್ಯೂ ಸಿಗುತ್ತೆ, ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಸುಳ್ಳು. ಸೊ ನೀವು ಕ್ಲಾಸ್ ರೂಮ್ಸಲ್ಲಿ ಎಷ್ಟು ಹೇಳ್ಕೊಡ್ತಾರೆ ಅಲ್ವಾ ಅದಕ್ಕಿಂತ ಬಂದು ನೀವು ಕನ್ಸಿಸ್ಟೆಂಟ್ ಆಗಿ ಅಪ್ಸ್ಕಿಲ್ ಮಾಡಿಕೊಂಡ್ರೆ, ನಿಮ್ಮನ್ನು ನೀವು ಕನ್ಸಿಸ್ಟೆಂಟ್ ಆಗಿ ಅಪ್ಸ್ಕಿಲ್ ಮಾಡಿಕೊಂಡ್ರೆ ಮಾತ್ರ ಏನು ಒಂದು ಪ್ರಾಪರ್ IT ರೋಲ್ ಆಗಿರಲಿ ಒಂದು ಒಳ್ಳೆ ಕಂಪ್ನಿಯಲ್ಲಿ ವರ್ಕ್ ಮಾಡೋಕ್ಕೆ ನಿಮಗೆ ಚಾನ್ಸ್ ಸಿಗುತ್ತೆ, ಆಯಿತಾ. ಸೊ ಇಂಜಿನಿಯರಿಂಗ್ ನೀವೇನಾದರೂ ಈ ಥರ ಅಪ್ಸ್ಕಿಲ್ ಮಾಡಿಕೊಂಡ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಥರ ಈಕ್ವಲಿ ಅಥವಾ ಗ್ರೇಟರ್ ದೆನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ತಗೊಳ್ತಿರೋ ಡೀಸೆಂಟ್ ಪ್ಯಾಕೇಜ್ಗಿನ್ನ ಜಾಸ್ತಿ ತಗೊಳ್ಳೋ ಎಲ್ಲ ಚಾನ್ಸಸ್ ಕೂಡ ನಿಮಗಿರುತ್ತೆ. ಸೊ ನಿಮ್ಮನ್ನು ನೀವೇ ನಾನು BCA ಮಾಡ್ತಾ ಇದ್ದೀನಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದನ್ನ ನಿಲ್ಲಿಸಿ. ಸೊ ಈ ರೋಡ್ ಮ್ಯಾಪಲ್ಲಿ ನಾನು ಏನೇನು ಹೇಳ್ತೀನಿ ಅಂದರೆ ಲೈಕ್ ಇದು ನಾನು ಕಂಪ್ಲೀಟಾಗಿ ನಿಮಗೆ ಇಯರ್ ಕೊಡಲ್ಲ, ನಿಮಗೆ ಕಂಪ್ಲೀಟಾಗಿ ಏನೇನು ಸ್ಕಿಲ್ ಕಲಿಬೇಕು, ನೀವು ಏನೇನು ಆ್ಯಕ್ಷನ್ ತಗೊಬೇಕು ಆ್ಯಂಡ್ BCA 3 years ಆಗಿರೋದ್ರಿಂದ ಆ್ಯಂಡ್ MCA 2 years ಆಗಿರೋದ್ರಿಂದ ನೀವು ಏನೇನ ಫೋಕಸ್ ಮಾಡಬೇಕು BCA ಇಂದ MCAಗೆ ಲೈಕ್ ಇಫ್
ನಾಟ್ BCA ಅಲ್ಲಿ ಜಾಬ್ ಸಿಕ್ಕಿಲ್ಲ ಅಂದರೆ MCA ತಗೋಬೋದಾ, ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ಡೀಟೇಲ್ಡ್ ರೋಡ್ ಮ್ಯಾಪ್ BCA ಮತ್ತು MCAಗೆ ಅಂತ ಪ್ರಾಪರಾಗಿ ಡೀಟೇಲ್ಡ್ ವಿಡಿಯೋ ಇದು ಒಂದರಲ್ಲೇ ಮಾಡಿದ್ದೀನಿ. ನಾನು ಹೇಳೋ ಆರ್ಡರ್ನ ಕರೆಕ್ಟಾಗಿ ಫಾಲೋ ಮಾಡಿ, ಲೈಕ್ ಎಲ್ಲ ಸೆಕ್ಷನ್ನು ಲೈಕ್ ಯಾವ್ಯಾವ ಸೆಕ್ಷನ್ ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಆ್ಯಂಡ್ ಏನು ಒಂದು ಸೆಕ್ಷನ್ ಒಂದಕ್ಕಿಂತ ಜಾಸ್ತಿ ಇನ್ನೂ ಲೈಕ್ ಯಾವ್ಯಾವ ಕಲಿಬೇಕು, ಏನೇನು ಕಲಿಬೇಕು ಅಂತ ಡೀಪಾಗಿ ಹೇಳಿರ್ತೀನಿ. ಸೊ ಡೋಂಟ್ ಸ್ಕಿಪ್ DSA ಆಗಿರಲಿ ಅಥವಾ ಡೈರೆಕ್ಟಾಗಿ ಪ್ರಾಜೆಕ್ಟ್ಗೆ ಜಂಪ್ ಆಗೋದಾಗಲಿ, ಇದನ್ನು ಮಾಡಬೇಡಿ. ಸೊ ಫಸ್ಟ್ ಸ್ಟೆಪ್ಪಿಗೆ ಬಂದುಬಿಡೋಣ. ಫಸ್ಟ್ ಸ್ಟೆಪ್ ಬಂದೆ ನಿಮ್ಮ ಪ್ರೋಗ್ರಾಮಿಂಗ್ ಫೌಂಡೇಶನ್ ಮತ್ತು ಮೈಂಡ್ಸೆಟ್. ಸೊ ಏನೇ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನಾನು ಹೇಳ್ದಂಗೆ ಲೈಕ್ ತುಂಬ ಸಲ ಹೇಳ್ಬಿಟ್ಟಿದ್ದೀನಿ ಆವಾಗಲೇ, ಪೈಥಾನ್ ಆಗಿರಲಿ, C ಆಗಿರಲಿ, C++ ಆಗಿರಲಿ, ಜಾವಾ ಆಗಿರಲಿ, ಜಾವಾ ಸ್ಕ್ರಿಪ್ಟ್ ಆಗಿರಲಿ, ಇದು ನಿಮ್ಮದು ಯಾವುದು ಲ್ಯಾಂಗ್ವೇಜಲ್ಲಿ ನೀವು ಕಂಫರ್ಟ್ ಆಗಿದ್ದೀರಾ ಆ ಲ್ಯಾಂಗ್ವೇಜ್ನ ಚೂಸ್ ಮಾಡಿ. ಆ್ಯಂಡ್ ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮದು ಕೋಡಿಂಗಲ್ಲಿ ಕಂಫರ್ಟ್ ಆಗಿದ ತಕ್ಷಣ ಒಂದು ಯಾವುದಾದ್ರೂ ಫ್ರೇಮ್ ವರ್ಕ್ನ ಚೂಸ್ ಮಾಡಿ. ಸೊ ಫಸ್ಟು ಲೈಕ್ ನಿಮ್ದು ಯಾವುದು ಕೋರ್ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡಿ, ಅದರಲ್ಲಿ ನೀವು ಡೀಪಾಗಿ ಹೋಗಬೇಕು ಫಸ್ಟು. ಸೊ ನಾನು ಆವಾಗಲೇ ಹೇಳ್ದಂಗೆ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ಪೈಥಾನ್. ನೀವು ನಾನು ಪೈಥಾನ್ ಹೇಳಿದೆ ಅಂತ ಪೈಥಾನ್ನೇ ಕಲಿಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಗೋ ಫಾರ್ ಜಾವಾ, C++, ಅಥವಾ ಜಾವಾ ಸ್ಕ್ರಿಪ್ಟ್, ನೀವು ಯಾವುದು ಕಂಫರ್ಟಬಲ್ ಆಗಿದ್ದೀರಾ ಆ ಲ್ಯಾಂಗ್ವೇಜ್ನೇ ಚೂಸ್ ಮಾಡಿ. ಆ್ಯಂಡ್ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಚೂಸ್ ಮಾಡಿ. ಬಟ್ ನಾನು ನಿಮಗೆ ಪರ್ಸನಲ್ ಸಜೆಷನ್ ಕೊಡಬೇಕು ಅಂದರೆ ಗೋ ವಿತ್ ಪೈಥಾನ್, ಬಿಕಾಸ್ ತುಂಬ ಈಸಿಯಾಗಿದೆ ಆ್ಯಂಡ್ ಮೋಸ್ಟ್ ವರ್ಸಟೈಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಅದಕ್ಕೆ. ಅಥವಾ ಜಾವಾ ಹೋಗ್ತೀರಾ ಅಂದರೆ ಇದು ಲೈಕ್ ಮೋಸ್ಟ್ ಆಫ್ ದ ಇಂಟರ್ವ್ಯೂಸಲ್ಲಿ ಪ್ರಿಫರ್ ಮಾಡ್ತಾರೆ ಜಾವಾನ. ಸೊ ಇಫ್ ಯು ಆರ್ ಗೋಯಿಂಗ್ ವಿತ್ ಜಾವಾ, ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್, ಗೋ ಫಾರ್ ಪೈಥಾನ್, ಬಿಕಾಸ್ ನಾನು ಕೂಡ ಪೈಥಾನ್ನೇ ಚೂಸ್ ಮಾಡೋದು ಯಾವಾಗಲೂ. ಆ್ಯಂಡ್ ಯಾವುದಾದ್ರು ಲ್ಯಾಂಗ್ವೇಜ್ನ ಚೂಸ್ ಮಾಡಿದ ತಕ್ಷಣ ಫಂಡಮೆಂಟಲ್ಸ್ನ ಮಾಸ್ಟರ್ ಮಾಡಿ, ಲೈಕ್ ವೇರಿಯೇಬಲ್ಸ್ ಆಗಿರಲಿ, ಲೂಪ್ಸ್ ಆಗಿರಲಿ, ಫಂಕ್ಷನ್ಸ್, ಅರೇಸ್, ಸ್ಟ್ರಿಂಗ್ಸ್. ಅದಾದಮೇಲೆ ಇಷ್ಟನ್ನು ಲೈಕ್ ಒನ್ಸ್ ಯು ಆರ್ ಕಂಫರ್ಟಬಲ್ ಅಲ್ವಾ, ಅದಾದಮೇಲೆ ರಿಕರ್ಷನ್ ಹೋಗಿ. ಆ್ಯಂಡ್ ಅದಾದಮೇಲೆ ಉಪ್ಸ್ ಕಾನ್ಸೆಪ್ಟ್ ಆಗಿರಲಿ, ಮೋಸ್ಟ್ ಆಸ್ಕ್ಡ್ ಇನ್ ಇಂಟರ್ವ್ಯೂ. ಆಯಿತಾ? ಸೊ ಇಂಟರ್ವ್ಯೂಲಿ ತುಂಬ ಕೇಳ್ತಾರೆ ಉಪ್ಸ್ ಕಾನ್ಸೆಪ್ಟ್ದು ಬೇಸಿಕ್ಸ್. ಸೊ ಇದರಲ್ಲಿ 4 ಪಿಲ್ಲರ್ಸ್ ಇದೆ. ಸೊ ಇದೆಲ್ಲ ಮೋಸ್ಟ್ ಆಸ್ಕ್ಡ್. ಆಯಿತಾ? ಸೊ ಉಪ್ಸ್ ಕಾನ್ಸೆಪ್ಟ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಇದರಲ್ಲಿ ಉಪ್ಸಲ್ಲಿ ಕ್ಲಾಸಸ್ ಅಂದರೆ ಏನು, ಇನ್ಹೆರಿಟೆನ್ಸ್ ಅಂದರೆ ಏನು, ಪಾಲಿಮಾರ್ಫಿಸಮ್ ಅಂದರೆ ಏನು, ಇದೆಲ್ಲ ಲೈಕ್ ಬೇಸಿಕ್ ಕ್ವೆಶನ್ಸ್ ಇಂಟರ್ವ್ಯೂ ಅಲ್ಲಿ. ಸೊ ಇದನ್ನು ಒನ್ಸ್ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಚೂಸ್ ಮಾಡಿದ್ದೀರಾ, ಅದಾದಮೇಲೆ ಫಂಡಮೆಂಟಲ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಡೀಪಾಗಿ ಕಲ್ತ್ಕೊಳ್ಳಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಮಾತ್ರ ಚೂಸ್ ಮಾಡಿ ಅದನ್ನು ಮಾಸ್ಟರ್ ಮಾಡಿ. ಬಿಕಾಸ್ ಇಂಟರ್ವ್ಯೂ ಅಲ್ಲಿ ನಿಂಗೆ ಇಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದೆ, ಇಷ್ಟುದೂ ಹೇಳು ಅಂತ ಯಾರೂ ಕೇಳಲ್ಲ. ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಂತ ಕೇಳ್ತಾರೆ. ಸೊ ಯಾವ್ದು ಲ್ಯಾಂಗ್ವೇಜಸ್ ಮಧ್ಯೆ ಜಂಪ್ ಆಗೋಕ್ಕೆ ಹೋಗಬೇಡಿ. ಸೊ 4-5 ಲ್ಯಾಂಗ್ವೇಜ್ ಮಧ್ಯೆ ಜಂಪ್ ಆಗೋದು ಫಸ್ಟ್ ಇಯರಲ್ಲಿ, ಅದಾದಮೇಲೆ ಕರೆಕ್ಟಾಗಿ ಪ್ರಾಪರಾಗಿ ಡೆಪ್ತಾಗಿ ಕಲ್ತಿರಲ್ಲ. ಸೊ ಟೈಮ್ ವೇಸ್ಟ್ ಮಾಡ್ಕೊಂಬೇಡಿ. ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡಿ ಪ್ರಾಪರಾಗಿ ಡೀಪಾಗಿ ಕಲೀರಿ. ಅದಾದಮೇಲೆ ಬಿಲ್ಡ್ ದ ಡೈಲಿ ಹ್ಯಾಬಿಟ್. ಲೈಕ್ ನೀವು ಎವ್ರಿ ಸಿಂಗಲ್ ಡೇ ಕೋಡ್ನ ಪ್ರಾಕ್ಟೀಸ್ ಮಾಡಿ. ಲೈಕ್ ಇಲ್ಲಾಂದ್ರೆ ನಿಮ್ಗೆ ಟಚ್ ಹೋಗ್ಬಿಡುತ್ತೆ. ಲೈಕ್ ಇಮ್ಯಾಜಿನ್ ನೀವು ಇವಾಗ ಕಲಿತಿರ್ತೀರಾ, ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ವಾ ನಿಮ್ಮ ತಲೆಯಲ್ಲಿ ಇರೋಕ್ಕೆ ಸಾಧ್ಯ. ಸೊ ಇಫ್ ನಾಟ್ ಬೇಗ ಮರ್ತೋಗ್ತೀರಾ. ಸೊ ನಿಮ್ಗೆ ಅದೊಂದು ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಎವ್ರಿ ಡೇ ಕೋಡ್ ಮಾಡೋದನ್ನು ಬಿಲ್ಡ್ ಮಾಡ್ಕೊಳ್ಳಿ. ಲೈಕ್ ಅಟ್ಲೀಸ್ಟ್ ನಾನು ಆವಾಗಲೇ ಹೇಳ್ದಂಗೆ ಒಂದು 30 to 45 ಮಿನಿಟ್ಸ್, ಜಾಸ್ತಿ ಬೇಡ, 30 to 45 ಮಿನಿಟ್ಸ್ ಪ್ರಾಪರಾಗಿ ಒಂದು ಕಡೆ ಕುತ್ಕೊಂಡು ಕೋಡ್ ಮಾಡೋಷ್ಟು ಪೇಷನ್ಸ್ ನೀವು ಬಿಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಸೊ ತುಂಬ ಏನೋ ಮಾಡೋದಕ್ಕಿಂತ ಏನು ಮಾಡ್ತಿದ್ದೀರಾ ಅದನ್ನ ಕನ್ಸಿಸ್ಟೆಂಟಾಗಿ ಮಾಡಿ ಸಾಕು. ಅದಾದಮೇಲೆ ಲೈಕ್ ದೇರ್ ಆರ್ ಫ್ಯೂ ಪ್ಲ್ಯಾಟ್ಫಾರ್ಮ್ಸ್. ಯಾವುದು ಅಂದರೆ ಹ್ಯಾಕರ್ ರ್ಯಾಂಕ್ ಆಗಿರಲಿ, ಅದಾದಮೇಲೆ ಲೀಡ್ ಕೋಡ್, ಅದಾದಮೇಲೆ ಕೋಡ್ ಶೆಫ್, ಅದಾದಮೇಲೆ ಗೀಕ್ಸ್ ಫಾರ್ ಗೀಕ್ಸ್. ಇದೆಲ್ಲ ಲೈಕ್ ಏನು ಅಂದರೆ ಒಂದು ಸ್ಟ್ರಕ್ಚರ್ಡ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ನೀವೇನಾದ್ರು DSA ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಬೇಕು, ಇದು ಆವಾಗ ನೀವು ಲೀಡ್ ಕೋಡ್ ಆಗಿರಲಿ, ಗೀಕ್ಸ್ ಫಾರ್ ಗೀಕ್ಸ್, ಈ ಥರ ತುಂಬಾ ಹ್ಯಾಕರ್ ರ್ಯಾಂಕ್, ಈ ಥರ ತುಂಬಾ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಸೊ ಅಲ್ಲಿ ಹೋಗಿ ಯು ಕ್ಯಾನ್ ಪ್ರಾಕ್ಟೀಸ್. ಆಯಿತಾ? ಅದಾದಮೇಲೆ ಒನ್ಸ್ ನೀವು ಇದನ್ನೆಲ್ಲ ಮಾಡಿರ್ತೀರ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತಿದ್ದೀರಾ, ಒಂದು ಫಂಡಮೆಂಟಲ್ಸಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅದಾದಮೇಲೆ ಕನ್ಸಿಸ್ಟೆಂಟಾಗಿ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಿಲ್ಡ್ ಮಾಡ್ತಾ ಇದ್ದೀರಾ, DSA ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರಾ ಅಂದರೆ
ದೆನ್ ಏನು ಒನ್ಸ್ ನೀವು ಇದೆಲ್ಲ ಕಂಫರ್ಟಬಲ್ ಆದಮೇಲೆ ಗಿಟ್ ಮತ್ತು ಗಿಟ್ಟಬ್ನ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ. ಗಿಟ್ ಅಂದರೆ ಏನು, ಗಿಟ್ಟಬ್ ಅಂದರೆ ಏನು, ಸೊ ಇದನ್ನು ಹೇಗೆ ಲೈಕ್ ನೀವೇನಾದರೂ ಕೋಡ್ ಮಾಡಿರೋದನ್ನ ಅದಕ್ಕೆ ಗಿಟ್ಟಬ್ಗೆ ಹೇಗೆ ಏನು ಅಪ್ಲೋಡ್ ಮಾಡೋದು, ಇದನ್ನೆಲ್ಲ ಪ್ಲೀಸ್ ಕಲ್ತ್ಕೊಳ್ಳಿ. ಸೊ ನೀವು ಏನೇ ಬರೆದ್ರೂ ಕೂಡ ಅದನ್ನು ನೀವು ಗಿಟ್ಟಬ್ಗೆ ಪೋಸ್ಟ್ ಮಾಡೋ ಥರ ಇರಬೇಕು. ಸೊ ಇದೇ ಒಂದು ಪ್ರೂಫ್, ನಿಮ್ಮದು ಪ್ರೂಫ್ ಆಗಿ ಉಳ್ಕೊಳ್ಳೋದು ಇದು ಒಂದೇ. ಬಿಲ್ಡ್ ಮಾಡಿದ್ದೀನಿ, ನಾನು ಇಷ್ಟು ಮಾಡಿದ್ದೀನಿ ಅಂತ ಇಂಟರ್ವ್ಯೂ ಅಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ. ಇಲ್ಲ ಅಂದರೆ ತುಂಬ ಜನ ಹೇಳ್ಬಿಡ್ತಾರೆ ನಾನು ಇಷ್ಟು ಬಿಲ್ಡ್ ಮಾಡಿದ್ದೀನಿ, ಅಷ್ಟು ಮಾಡಿದ್ದೀನಿ. ನಿಮ್ಮ ಪ್ರೂಫ್, ಒಂದು ವರ್ಕ್ಗೆ ನೀವು ಮಾಡಿರೋ ವರ್ಕಿಗೆ ಪ್ರೂಫಾಗಿ ಉಳ್ಕೊಬೇಕು ಅಂದರೆ ಯು ಶುಡ್ ಪುಷ್ ಎವ್ರಿಥಿಂಗ್ ಟು ಗಿಟ್ಟಬ್. ಅದಾದಮೇಲೆ ಸ್ಟೆಪ್ ಟು ಅಲ್ಲಿ ಲೈಕ್ ಮೋಸ್ಟ್ ಆಫ್ ದೆಮ್ ಕೇಳಿರ್ತೀರ ಇವಾಗಲೇ ಡಿ ಎಸ್ ಎ ಅಂತ. ಸೊ ನೀವೇನಾದರೂ ಡೀಸೆಂಟ್ ಪ್ಯಾಕೇಜ್ಗೆ ಏನು ಮಾಡ್ತಾ ಇದ್ದೀರಾ ಅಂದರೆ ಫಸ್ಟು ಡಿ ಎಸ್ ಎ ಪ್ರಾಬ್ಲಮ್ಸ್ನ ಕರೆಕ್ಟಾಗಿ ಸಾಲ್ವ್ ಮಾಡಿ, ಫೋಕಸ್ ಮಾಡಿ, ಡೀಪಾಗಿ ಕಲ್ತ್ಕೊಳ್ಳಿ. ಓಕೆನಾ. ಸೊ ಇದರಲ್ಲಿ ಏನು ಡಿ ಎಸ್ ಎಲ್ಲಿ ಫಸ್ಟ್ ಏನೇನು ಕಲಿಬೇಕು ಅಂದರೆ ಕೋರ್ ಸ್ಟ್ರಕ್ಚರ್ಸು. ಸೊ ಫಸ್ಟ್ ಅರೇಸ್ ಅಂದರೆ ಏನು, ಅರೇಸ್ ಇಸ್ ದ ಬೇಸಿಕ್ ಟಾಪಿಕ್. ಫಸ್ಟ್ ಮೇನ್ ಕಲಿಯೋದೇ ಅರೇಸ್. ನೀವು ಅರೇಸ್ ಅಂದರೆ ಏನು, ಅರೇಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಒನ್ಸ್ ಅರೇಸ್ ಆದಮೇಲೆ ಸ್ಟ್ರಿಂಗ್ಸ್ ಆಗಿರಲಿ, ಲಿಂಕ್ಡ್ ಲಿಸ್ಟ್ ಆಗಿರಲಿ, ಅದಾದಮೇಲೆ ಸ್ಟ್ಯಾಕ್ಸ್, ಕ್ಯೂ, ಒನ್ಸ್ ನೀವು ಇಷ್ಟನ್ನ ಕರೆಕ್ಟಾಗಿ ಕಲ್ತಿರ್ತೀರ ಅಲ್ವಾ, ದೆನ್ ಒನ್ಸ್ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂದರೆ ಓನ್ಲಿ ದೆನ್ ಗೋ ವಿತ್ ಟ್ರೀಸ್, ಗ್ರಾಫ್ಸ್ ಆ್ಯಂಡ್ ಆ್ಯಶಿಂಗ್. ಅದಾದಮೇಲೆ ಡಿ ಪಿ ಅಂತಲೂ ಬರುತ್ತೆ, ಡೈನಮಿಕ್ ಪ್ರೋಗ್ರಾಮಿಂಗ್. ಸೊ ಒನ್ಸ್ ನೀವು ಇದೆಲ್ಲ ಏನು ನಾನು ಹೇಳ್ದೆ ಅಲ್ವಾ, ಅರೇ, ಸ್ಟ್ರಿಂಗ್, ಲಿಂಕ್, ಸ್ಟ್ಯಾಕ್, ಕ್ಯೂ, ಟ್ರೀಸ್, ಗ್ರಾಫ್ಸ್, ಇದೆಲ್ಲ ಒನ್ಸ್ ಕರೆಕ್ಟಾಗಿ ಕಲ್ತಿದ್ದೀರಾ ಅಂದರೆ ದೆನ್ ಗೋ ವಿತ್ ಆ್ಯಶಿಂಗ್ ಆ್ಯಂಡ್ ಡೈನಮಿಕ್ ಪ್ರೋಗ್ರಾಮ್. ಆ್ಯಂಡ್ ಒನ್ಸ್ ನೀವು ಇದ್ರ ಮೇಲೆಲ್ಲ ಏನು ಸ್ಟ್ರಾಂಗ್ ಗ್ರಿಪ್ ಆದಮೇಲೆ ಕೋರ್ ಪ್ಯಾಟ್ರನ್ಸ್ ಮೇಲೆ ಫೋಕಸ್ ಮಾಡಿ. ಲೈಕ್ 2 ಪಾಯಿಂಟರ್ಸ್ ಆಗಿರಲಿ, ಸ್ಲೈಡಿಂಗ್ ವಿಂಡೋಸ್ ಆಗಿರಲಿ, ರಿಕರ್ಷನ್ ಅಂದರೆ ಏನು, ಬ್ಯಾಕ್ ಟ್ರ್ಯಾಕಿಂಗ್ ಅಂದರೆ ಏನು, ಬೇಸಿಕ್ ಡೈನಮಿಕ್ ಪ್ರೋಗ್ರಾಮಿಂಗ್ ನಾನು ಅವಾಗಲೇ ಹೇಳ್ದಂಗೆ ಡಿ ಪಿ ಹೇಳಿದೆ ಅಲ್ವಾ. ಸೊ ಬೇಸಿಕ್ ಡೈನಮಿಕ್ ಪ್ರೋಗ್ರಾಮಿಂಗ್ ಅಂದರೆ ಏನು, ಗ್ರೀಡಿ ಆಲ್ಗರಿದಮ್ಸ್, ಗ್ರೀಡಿ ಅಪ್ರೋಚ್, ಲೈಕ್ ಹೇಗೆ ಇದನ್ನೆಲ್ಲ ಕೊಟ್ಟು ಸಾಲ್ವ್ ಮಾಡೋದು, ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಸೊ ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಷ್ಟೇ ಅಲ್ಲ, ಎಷ್ಟು ಏನು ಸೊ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದಷ್ಟೇ ಅಲ್ಲ, ಲೈಕ್ ಎಷ್ಟು ಬೇಗ ಸಾಲ್ವ್ ಮಾಡ್ತೀರಾ, ಎಷ್ಟು ಬೇಗ ಆಪ್ಟಿಮೈಸ್ ಮಾಡ್ತೀರಾ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಯು ಮಸ್ಟ್ ಬಿ ಏಬಲ್ ಟು ಎಕ್ಸ್ಪ್ಲೇನ್, ನೀವು ಏನಕ್ಕೆ ಒಂದು ಸೊಲ್ಯೂಷನ್ನ ಬಿಲ್ಡ್ ಮಾಡ್ತಿದ್ದೀರಾ, ಈ ಸೊಲ್ಯೂಷನ್ನೇ ಕೊಡ್ತಿದ್ದೀರಾ ಅನ್ನೋದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂಡ ಬರಬೇಕು. ಅದಾದಮೇಲೆ ರಿಯಲಿಸ್ಟಿಕ್ ಟಾರ್ಗೆಟ್ಸ್ ತಗೊಳ್ಳೋಣ. ಸೊ ನಾನು ಅವಾಗಲೇ ಹೇಳ್ದಂಗೆ ನೀವು ಬಿ ಸಿ ಎ ಅಲ್ವಾ, ಬಿ ಸಿ ಎ ಅಥವಾ ಎಮ್ ಸಿ ಎ ಮುಗಿಯೋ ಅಷ್ಟರಲ್ಲಿ 250 to 300 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರಬೇಕು. ಎಲ್ಲಿಯೇ ಲೀಡ್ ಕೋಡ್ ಅಥವಾ ಗೀಕ್ಸ್ ಫಾರ್ ಗೀಕ್ಸಲ್ಲಿ. ಸೊ ಏನಿದು 250 ಅಥವಾ 350 ಕ್ವೆಶನ್ಸ್ ಅಂದರೆ ತುಂಬ ಜಾಸ್ತಿ ಆಯಿತು ಅಕ್ಕ, ಸಾಲ್ವ್ ಮಾಡೋಕ್ಕಾಗಲ್ಲ ಈ ಥರ ಪ್ಲೀಸ್ ಥಿಂಕ್ ಮಾಡಬೇಡಿ. ದೇರ್ ಆರ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ 250 to 350 ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅಟ್ಲೀಸ್ಟ್ ದಿನಕ್ಕೆ ಒಂದು ಕ್ವೆಶನ್ನ ಸಾಲ್ವ್ ಮಾಡಿದ್ರು ಕೂಡ ನೀವು ಈಸಿಯಾಗಿ 250 to 300 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಮೇಕ್ ಶ್ಯೂರ್ ನೀವು ಲೀಡ್ ಕೋಡ್ ಅಥವಾ ಏನು ಗೀಕ್ಸ್ ಫಾರ್ ಗೀಕ್ಸಲ್ಲಿ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ದೀರಾ ಅಂತ. ಅದಾದಮೇಲೆ ನೀವು ಏನು ಸಾಲ್ವ್ ಮಾಡಿದ್ದೀರಲ್ವ ಆ ಪ್ರಾಬ್ಲಮ್ನ ಲೈಕ್ ರಿವಿಸಿಟ್ ಮಾಡ್ತಾ ಇರಿ, ಮತ್ತೆ ಮಾಡ್ತಾ ಇರಿ. ಯಾವಾಗ ಅಂದರೆ ಒಂದು 2 to 3 ವೀಕ್ಸ್ ಆದಮೇಲೆ. ಸೊ ಇವತ್ತು ಕೂತ್ಕೊಂಡು ನೀವು ಯಾವುದೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ತೀರಾ ಅಂದರೆ ದೆನ್ ಸಾಲ್ವ್ ದ ಸೇಮ್ ಕ್ವೆಶನ್ ಅಟ್ 7th ಡೇ. ಸೊ ಆ ಥರ ಅಥವಾ 2nd ಡೇ ಮಾಡಿದ್ದೀರಾ ಅಂದರೆ ಅದನ್ನ 8th ಡೇ ಮಾಡಿ. ಓಕೆನಾ. ಸೊ ಮೇಕ್ ಶ್ಯೂರ್ ಯು ಡೂ ಲೈಕ್ ದಿಸ್ ಅಟ್ಲೀಸ್ಟ್ 2 to 3 days 3 ವೀಕ್ಸ್ ಆದಮೇಲೆ ನೀವು ಏನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರ್ತೀರಲ್ವ ಅದನ್ನ ರಿವಿಸಿಟ್ ಮಾಡಿ ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ವೀಕ್ಲಿ ಕಾಂಟೆಸ್ಟ್ಗಳು ನಡೀತಾ ಇರುತ್ತೆ, ಎಲ್ಲಿ ಲೀಡ್ ಕೋಡ್ ಮತ್ತು ಕೋಡ್ ಶೆಫ್, ಕೋಡ್ ಫೋರ್ಸಸ್ ಈ ಥರ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಮೇಕ್ ಶ್ಯೂರ್ ನೀವು ವೀಕ್ಲಿ ಕಾಂಟೆಸ್ಟ್ ಕೂಡ ಅಟೆಂಡ್ ಮಾಡ್ತೀರಾ ಅಂತ. ಒನ್ಸ್ ಯು ಆರ್ ಕಂಫರ್ಟಬಲ್ ವಿತ್ ಬೇಸಿಕ್ಸ್ ಅಲ್ವಾ, ಅದಾದಮೇಲೆ ಕಾಂಟೆಸ್ಟ್ನ ಈಸಿಯಾಗಿ ಸ್ಪೀಡಲ್ಲಿ ಹೇಗೆ ಪ್ರೆಷರಲ್ಲಿ ನೀವು ಸಾಲ್ವ್ ಮಾಡ್ಬೋದು, ಇಂಟರ್ವ್ಯೂ ಅಲ್ಲಿ ಕೂಡ ನಿಮ್ಗೆ ಅದೇ ಥರ ಇರುತ್ತೆ. ಸೊ ಅದನ್ನೆಲ್ಲ ಈಸಿಯಾಗಿ ಹೇಗೆ ಲಾಜಿಕ್ನ ಬಿಲ್ಡ್ ಮಾಡ್ಕೊಂಡು ಅಪ್ರೋಚ್ನ ಕೊಟ್ಟು ಹೇಗೆ ಬಿಲ್ಡ್ ಮಾಡೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಅದಾದಮೇಲೆ ಸ್ಟೆಪ್ 3 ಬಂದು ಕೋರ್ ಸಿ ಎಸ್ ಫಂಡಮೆಂಟಲ್ಸ್ ಮತ್ತು ಚೂಸಿಂಗ್ ಯುವರ್ ಸ್ಟ್ಯಾಕ್. ಲೈಕ್ ಕೋರ್ ಸಿ ಎಸ್ ಫಂಡಮೆಂಟಲ್ಸ್ ಅಂದರೆ ಯಾವ್ಯಾವ ಸಬ್ಜೆಕ್ಟ್ನ ನೀವು ಸ್ಕಿಪ್ ಮಾಡಬಾರ್ದು ಅಂತ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ನಿಮ್ಮ ಡೊಮೈನ್ನ ನೀವು ಇಲ್ಲೇ ಚೂಸ್ ಮಾಡ್ಕೊಬೇಕು. ಓಕೆನಾ. ಸೊ ಕೋರ್ ಸಬ್ಜೆಕ್ಟ್ ಯಾವ್ದು ಅಂದರೆ DBMS, ಲೈಕ್ DBMS ಆಗಿರಲಿ, ಆಪರೇಟಿಂಗ್ ಸಿಸ್ಟಮ್ ಆಗಿರಲಿ, ಕಂಪ್ಯೂಟರ್ ನೆಟ್ವರ್ಕ್ಸ್ ಆಗಿರಲಿ ಅಥವಾ ಊಪ್ಸ್ ಆಗಿರಲಿ. ಸೊ DBMS ಅಲ್ಲಿ ಏನೇನು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಇದೆ ಅಂದರೆ ER ಡಯಾಗ್ರಾಮ್ಸ್ ಆಗಿರಲಿ, ನಾರ್ಮಲೈಸೇಷನ್ ಅಂದರೆ ಏನು, SQL ಕ್ವೇರೀಸ್ ಲೈಕ್ ಜಾಯಿನ್ಸ್ ಆಗಿರಲಿ, ಸಬ್ ಕ್ವೇರೀಸ್, ಅಗ್ರಿಗೇಷನ್ಸ್. ಸೊ ಇದನ್ನೆಲ್ಲ ನನ್ನ ಇಂಟರ್ವ್ಯೂ ಅಲ್ಲೂ ಕೂಡ ತುಂಬಾ ಕೇಳಿದರು. ಸೊ ಮೇಕ್ ಶ್ಯೂರ್ ನೀವು
ಕರೆಕ್ಟಾಗಿ SQL ಅಂದರೆ ಏನು, DBMS ಅಂದರೆ ಏನು, ಇದನ್ನು ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀರಾ ಅಂತ. ಓಕೆನಾ. ಸೊ ಇದನ್ನೇನು SQL ಕ್ವೇರೀಸ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ವಾಸ್ SQL ಮತ್ತು DBMS. ನಾನು ತುಂಬ ಇಷ್ಟಪಟ್ಟು ಸಾಲ್ವ್ ಮಾಡ್ತಾಯಿದ್ದೆ. ಸೊ ನೀವು ಕೂಡ ಲೈಕ್ ಸ್ಟಾರ್ಟ್ ಲವಿಂಗ್ ದ ಸಬ್ಜೆಕ್ಟ್. ನೀವು ಅದನ್ನ ಲವ್ ಮಾಡಿದ್ರೆ ಮಾತ್ರ ನೀವು ಅದನ್ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ನೀವು ಅದನ್ನು ಲವ್ ಮಾಡಿದ್ರೆ ಮಾತ್ರ ಅದನ್ನು ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಸೊ ಮೇಕ್ ಶ್ಯೂರ್ ನೀವು DBMSನ ಕರೆಕ್ಟಾಗಿ ಕಲ್ತಿದ್ದೀರಾ ಅಂತ. ಒನ್ಸ್ DBMSನ ಕರೆಕ್ಟಾಗಿ ಕಲ್ತ ಮೇಲೆ ಆಪ್ರೇಟಿಂಗ್ ಸಿಸ್ಟಮ್ OSಗೆ ಜಂಪ್ ಆಗಿ. ಸೊ ಇಲ್ಲಿ ಏನೇನು ಕಲಿಬೇಕು ಅಂದರೆ ಪ್ರೋಸೆಸ್ ಅಂದರೆ ಏನು, ಪ್ರೋಸೆಸ್ ವಾಕ್ಸಸ್, ಥ್ರೆಡ್ಸ್ ಅಂದರೆ ಏನು, ಮೆಮೊರಿ ಮ್ಯಾನೇಜ್ಮೆಂಟ್ ಏನು, ಡೆಡ್ ಲಾಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಡೆಡ್ ಲಾಕ್ಸ್ ಅಂದರೆ ಏನು. ಸೊ ಆಮೇಲೆ ಏನು ಮೋಸ್ಟ್ ಫ್ರೀಕ್ವೆಂಟಾಗಿ ಏನೇನ ಕೇಳಿದ್ದಾರೆ, ಲೈಕ್ ನಾನ್ ಕೋರ್ ರೋಲ್ಸ್ಗಾಗಿರಲಿ ಅಥವಾ ಲೈಕ್ IT ರೋಲ್ಸ್ಗಾಗಿರಲಿ, ಈ ಥರ ಏನು ಇಂಟರ್ವ್ಯೂಸಲ್ಲಿ ಏನೇನು ಮೋಸ್ಟ್ ಫ್ರೀಕ್ವೆಂಟಾಗಿ ಕೇಳಿದ್ದಾರೆ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಕೋರ್ ಸಬ್ಜೆಕ್ಟ್ಸ್ನ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಕಂಪ್ಯೂಟರ್ ನೆಟ್ವರ್ಕ್ ಬೇಸಿಕ್ಸ್. ಸೊ OSI ಮಾಡೋದು ಇದು ಆ್ಯಕ್ಚುಲಿ DBMS, ಆಪ್ರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಎಲ್ಲ ನಿಮ್ಮದು ಏನು ಇದರಲ್ಲೇ ಬಂದುಬಿಡುತ್ತೆ, ನಿಮ್ಮದು ಸೆಮ್ಮಲ್ಲೇ ಬಂದುಬಿಡುತ್ತೆ. ನಿಮಗೆ 3rd ಸೆಮ್ 4th ಸೆಮ್ಮಲ್ಲೇ ನಿಮ್ಗೆ ಒಂದು ಸಬ್ಜೆಕ್ಟೇ ಬಂದುಬಿಡುತ್ತೆ. ಆವಾಗ ಪ್ರಾಪರಾಗಿ ಕಲ್ತ್ಕೊಳ್ಳಿ. ಓಕೆನಾ. ಅದಾದಮೇಲೆ ಕಂಪ್ಯೂಟರ್ ನೆಟ್ವರ್ಕ್ ಬೇಸಿಕ್ಸ್, OSI ಮಾಡಲ್ ಅಂದರೆ ಏನು, TCP IP, STTP STPS ಅಂದರೆ ಏನು, ಏನಕ್ಕೆ ಯೂಸ್ ಮಾಡ್ತೀವಿ, DNS ಅಂದರೆ ಏನು. ಸೊ ಇದೆಲ್ಲ ತುಂಬಾ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಮೇಕ್ ಶ್ಯೂರ್ ನೀವು ಇದನ್ನೆಲ್ಲ ಕರೆಕ್ಟಾಗಿ ಕಲಿತೀರಾ ಅಂತ. ಅದಾದಮೇಲೆ ಊಪ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಎಲ್ಲದರಲ್ಲೂ ಕೇಳ್ತಾರೆ. ಓಕೆನಾ. ಸೊ ಮೇಕ್ ಶ್ಯೂರ್ ನೀವು ಊಪ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ಯಾಕಂದರೆ ಮೋಸ್ಟ್ ಇಂಟರ್ವ್ಯೂ ಅಲ್ಲಿ ಇದನ್ನು ಕೇಳಿದ್ದಾರೆ. ಮೋಸ್ಟ್ ಆಸ್ಕ್ಡ್ ಸಬ್ಜೆಕ್ಟ್ ಇನ್ ಇಂಟರ್ವ್ಯೂ. ಓಕೆನಾ. ಅದಾದಮೇಲೆ ನಿಮ್ಮ ಅದಾದಮೇಲೆ ನಿಮ್ಮದು ಸ್ಪೆಷಲೈಸೇಷನ್ನ ಚೂಸ್ ಮಾಡಿ. ಲೈಕ್ ನಿಮ್ಮದು ವೆಬ್ ಡೆವಲಪ್ಮೆಂಟ್ಗೆ ಹೋಗ್ತಿದ್ದೀರಾ, ಆ್ಯಪ್ ಡೆವಲಪ್ಮೆಂಟ್ಗೆ ಹೋಗ್ತಿದ್ದೀರಾ, ಡೇಟಾ ಅಂದರೆ ಏನು, AIML ಅಂದರೆ ಏನು, ಕ್ಲೌಡ್ ಅಥವಾ ನಿಮ್ಮದು ಡೆವಾಪ್ಸು, ಈ ಥರ ಈ 4 ಅಥವಾ ಇನ್ನೂ ತುಂಬ ಇದೆ. ಲೈಕ್ AI ಆಗಿರಲಿ, ಮಷಿನ್ ಲರ್ನಿಂಗ್ ಆಗಿರಲಿ, ನಿಮ್ಮದು ಯಾವುದು ಡೊಮೈನ್ ಇದೆ ಅದನ್ನ ಚೂಸ್ ಮಾಡಿ. ಸೊ ವೆಬ್ ಡೆವಲಪ್ಮೆಂಟ್ಗೆ ಹೋಗಬೇಕು ಅಂದರೆ HTML, CSS, ಜಾವಾಸ್ಕ್ರಿಪ್ಟ್ನ ಕಲೀರಿ. ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಇದನ್ನೆಲ್ಲ ಕಲ್ತಾದಮೇಲೆ ಯಾವುದಾದ್ರು ಒಂದು ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ನ ಚೂಸ್ ಮಾಡಿ. ರಿಯಾಕ್ಟ್ ನಾನು ಪ್ರಿಫರ್ ಮಾಡೋದು ರಿಯಾಕ್ಟ್. ಅದಾದಮೇಲೆ ಬ್ಯಾಕ್ ಎಂಡಲ್ಲಿ Node.js ಆಗಿರಲಿ, Django ಆಗಿರಲಿ, ಸ್ಪ್ರಿಂಗ್ ಬೂಟ್ ಆಗಿರಲಿ, ಇದನ್ನೆಲ್ಲ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿದ್ದೀರಾ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಡೇಟಾಬೇಸ್ಗೆ SQL ಅಥವಾ MongoDB ಯಾವುದಾದ್ರೂ ಓಕೆ, ಓಕೆ. ಅದಾದಮೇಲೆ ಏನು ಆ್ಯಪ್ ಡೆವಲಪ್ಮೆಂಟಲ್ಲಿ ಆ್ಯಂಡ್ರಾಯ್ಡ್ ಕಲಿತೀರಾ ಅಂದರೆ ಕೊಟ್ಲಿನ್ ಆಗಿರಲಿ, ಫ್ಲಟರ್ ಆಗಿರಲಿ. ಸೊ ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ 1 2 3 ರಿಯಲ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ. ಅದಾದಮೇಲೆ ಗೋ ವಿತ್ ಡೇಟಾ ಆರ್ AIML. ಇದರಲ್ಲಿ ನಿಮ್ಮದು ಮೋಸ್ಟ್ ಇಂಪಾರ್ಟೆಂಟ್, ನೀವೇನೇ AIML ಅಥವಾ ಡೇಟಾಗೆ ಬರ್ತೀರಾ ಅಂದರೆ ಪೈಥಾನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪೈಥಾನಲ್ಲಿ ಲೈಕ್ ದೇರ್ ಆರ್ ಅ ಫ್ಯೂ ಲೈಬ್ರರೀಸ್. ಪೈಥಾನಲ್ಲಿ ದೆನ್ ಯು ಕ್ಯಾನ್ ಗೋ ವಿತ್ ಪಾಂಡಾಸ್ ಆಗಿರಲಿ, NumPy ಆಗಿರಲಿ, ಈ ಥರ ಲೈಬ್ರರೀಸ್ನ ಕಲೀರಿ. ಅದಾದಮೇಲೆ ಮಷಿನ್ ಲರ್ನಿಂಗ್ ಬೇಸಿಕ್ಸ್, ಲೈಕ್ ಅಂದರೆ ಸೈಕಿಟ್ ಲರ್ನ್ ಅಂದರೆ ಏನು, ಅದಾದಮೇಲೆ ಏನು ಡೀಪ್ ಲರ್ನಿಂಗ್ ಅಂದರೆ ಏನು. ಓನ್ಲಿ ಇಫ್ ಯು ಎಂಜಾಯ್ ದ ಸಬ್ಜೆಕ್ಟ್ ಅಲ್ವಾ, ಯು ಕ್ಯಾನ್ ಗೋ ಡೀಪ್ ಆ್ಯಂಡ್ ಲರ್ನ್ ಎವ್ರಿಥಿಂಗ್. ಓಕೆನಾ. ಅದಾದಮೇಲೆ ನಿಮಗೆ ಕ್ಲೌಡ್ ಅಥವಾ ಡೆವಾಪ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದರೆ AWS ಅಂದರೆ ಏನು, ಅಶ್ಯೂರ್ ಅಂದರೆ ಏನು, ಫಂಡಮೆಂಟಲ್ಸ್ ಕಲ್ತ್ಕೊಳ್ಳಿ, ಡಾಕರ್ ಬೇಸಿಕ್ಸ್ನ ಕಲ್ತ್ಕೊಳ್ಳಿ, CI/CD ಅಂದರೆ ಏನು. ಲೈಕ್ ಇದ್ರದ್ದು ಲೈಕ್ ದೇರ್ ಆರ್ ಅ ಲೆಸ್ ಕಾಂಪಿಟೇಷನ್ ಫಾರ್ ಕ್ಲೌಡ್ ಆ್ಯಂಡ್ ಡೆವಾಪ್ಸ್. ಓಕೆನಾ. ಸೊ ಇದ್ರದ್ದು ನೀವು ಈಸಿಯಾಗಿ ಕಲ್ತ್ಕೊಳ್ಳಿ. ಒನ್ಸ್ ನೀವು ಅದೆಲ್ಲ ಕಲ್ತಾಗಿದೆ ಅಂತ ಅಂದಮೇಲೆ ಗೋ ವಿತ್ ಏನು ಪ್ರಾಜೆಕ್ಟ್ಸ್ನ ನಿಮ್ಮ ರೆಸ್ಯೂಮಲ್ಲಿ ಏನೇನು ಸ್ಟ್ಯಾಂಡ್ ಆಗುತ್ತೆ ಆ ಥರ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋಕ್ಕೆ ಕಲೀರಿ. ನಾನು ಇವಾಗಲೇ ಯಾವ್ಯಾವ ಥರ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಲೈಕ್ ಬೇಸಿಕ್ಕಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ನಿಮ್ಮ ಪ್ರಾಜೆಕ್ಟ್ನ ಏನು ಲೈಕ್ ಇದು ಚೆನ್ನಾಗಿದೆ ಅಂತ ಏನು ಹೇಳುತ್ತೆ ನಿಮ್ಮ ಪ್ರಾಜೆಕ್ಟಲ್ಲಿ ಅಂದರೆ ನೀವು ಅದು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕು. ರಿಯಲ್ ವರ್ಲ್ಡ್ ಏನೋ ಸೊಲ್ಯೂಷನ್ ಕೊಡಬೇಕು. ನೀವು ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಬಿಲ್ಡ್ ಮಾಡಬೇಕು. ಅದು ಚಿಕ್ಕದಾದರೂ ಪರವಾಗಿಲ್ಲ, ಬಟ್ ರಿಯಲ್ ವರ್ಲ್ಡ್ ಸೊಲ್ಯೂಷನ್ ಕೊಡಬೇಕು. ಆ್ಯಂಡ್ ಯಾವುದೋ ಒಂದು ಟ್ಯುಟೋರಿಯಲ್ನ ಕಾಪಿ ಮಾಡಿಕೊಂಡು ಅದರದ್ದು ನೇಮ್ ಚೇಂಜ್ ಮಾಡೋದಷ್ಟೇ ಅಲ್ಲ, ನೀವು ಬಿಲ್ಡ್ ಮಾಡಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ನ ನೀವು ಬಿಲ್ಡ್ ಮಾಡೋ ಥರ ಇರಬೇಕು. ಆ್ಯಂಡ್ ಅದಾದಮೇಲೆ ಅದು ಅದು ಲೈಕ್ ನೀವು ಪ್ರಾಜೆಕ್ಟ್ ವರ್ಕಿಂಗಲ್ಲಿ ಇರಬೇಕು. ಡೆಪ್ಲಾಯ್ ಮಾಡಿ, ಅದನ್ನು ವರ್ಕ್ ಮಾಡಿರೋದನ್ನ ಡೆಪ್ಲಾಯ್ ಮಾಡಿ, ಅದ್ರ ಲಿಂಕ್ನ ನಿಮ್ಮ ರೆಸ್ಯೂಮೇಯಲ್ಲಿ ಹಾಕಿ. ಆದಮೇಲೆ ರೆಕ್ರೂಟರ್ ಏನು ಅದನ್ನು ನಿಮ್ಮ ರೆಸ್ಯೂಮೇಲಿ ಕ್ಲಿಕ್ ಮಾಡಿದ್ರೆ ದೇ ಶುಡ್ ಅದ್ರ ಬಗ್ಗೆ ಓದೋದಷ್ಟೇ ಅಲ್ಲ, ಅವರು ನೋಡಬೇಕು ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗ್ತಿದೆ ಅಂತ. ಸೊ ಇದ್ರದ್ದು ಕ್ಲೀನ್ ಗಿಟಬ್ ರೆಪಾಸಿಟ್ರಿ ಮೇಂಟೈನ್ ಮಾಡಿ, ನಿಮ್ಮದು ರೀಡ್ಮಿ ಹ್ಯಾಡ್ ಮಾಡಿ. ಇದನ್ನೆಲ್ಲ ಏನು ನಿಮ್ಮದು ರೆಸ್ಯೂಮೆಯಲ್ಲಿ ಹ್ಯಾಡ್ ಮಾಡೋಕ್ಕೆ ನಿಮ್ಗೆ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ.
ಸೊ ಅಟ್ಲೀಸ್ಟ್ ನಾನು ಇಫ್ ನಾಟ್ ನೀವು ಯಾವ್ಯಾವ ಥರ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಆಗಿ ಈ ಥರ ಪ್ರಾಜೆಕ್ಟ್ಸ್ನಾದ್ರು ಬಿಲ್ಡ್ ಮಾಡಿ. ಒಂದು ಫುಲ್ ಸ್ಟ್ಯಾಕ್ ವೆಬ್ ಅಥವಾ ಆ್ಯಪ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ. ಇದರಲ್ಲಿ ಏನಂದರೆ ಅಥೆಂಟಿಕೇಷನ್, ಡೇಟಾಬೇಸ್ ಇದನ್ನೆಲ್ಲ ಆ್ಯಡ್ ಆಗಿರಬೇಕು. ಸೊ ಇದೇನು ಪ್ರೂವ್ ಮಾಡುತ್ತೆ ಅಂದರೆ ನಿಮ್ಮದು ಪ್ರಾಜೆಕ್ಟು ಲೈಕ್ ಎಂಡ್ ಟು ಎಂಡ್ ಬಿಲ್ಡ್ ಮಾಡಿದ್ದೀರ ಅಂತ ಪ್ರೂವ್ ಮಾಡುತ್ತೆ. ಓಕೆನಾ. ಸೊ ಯಾವ್ದಾದ್ರು ಒಂದು ಫುಲ್ ಸ್ಟ್ಯಾಕ್ ವೆಬ್ ಅಥವಾ ಆ್ಯಪ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ, ಅಥವಾ ಒಂದು ಪ್ರಾಜೆಕ್ಟ್ ಕನೆಕ್ಟೆಡ್ ಟು ಯುವರ್ ಸ್ಪೆಷಲೈಸೇಷನ್ ಟ್ರ್ಯಾಕ್, ಅಥವಾ ನೀವು ಲೈಕ್ ಅಂದರೆ ಏನೋ ML ಚೂಸ್ ಮಾಡಿರ್ತೀರಾ, ML ಮಾಡೆಲ್ನ ಬಿಲ್ಡ್ ಮಾಡಿರ್ತೀರಾ, ಅಥವಾ ಕ್ಲೌಡ್ ಅಥವಾ ಡೆಪ್ಲಾಯ್ಡ್ ಆ್ಯಪ್ ಮಾಡಿರ್ತೀರಾ, ಆ್ಯಂಡ್ರಾಯ್ಡ್ ಆ್ಯಪ್ ಮಾಡಿರ್ತೀರಾ. ಸೊ ನಿಮ್ಗೆ ಯಾವ್ದಾದ್ರು ಸ್ಪೆಷಲೈಸೇಷನ್ ಚೂಸ್ ಮಾಡಿರ್ತೀರಲ್ವ, ಅದ್ರ ಮೇಲೆ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ. ಆ್ಯಂಡ್ ಅದಾದಮೇಲೆ ಒಂದು ಪ್ರಾಜೆಕ್ಟ್ ದಟ್ ಸಾಲ್ವ್ಸ್ ಅ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಟು ಯುವರ್ ಕಾಲೇಜ್, ಸಿಟಿ ಅಥವಾ ಕಮ್ಯುನಿಟಿ. ನಾನು ಅವಾಗಲೇ ಹೇಳಿದಾಗೆ ರಿಯಲ್ ವರ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಥರ ನಿಮ್ಮ ಪ್ರಾಜೆಕ್ಟ್ ಇರಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಲೈಕ್ ನಿಮ್ಮದು ಕಾಲೇಜಲ್ಲಿ ಏನೋ ನಡೀತಾ ಇದೆ, ಅದ್ರ ಮೇಲೆ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ, ಅಥವಾ ನಿಮ್ಮ ಸಿಟಿಲಿ ಏನೋ ನಡೀತಿದೆ, ನಿಮ್ಮ ಕಮ್ಯುನಿಟಿಲಿ ಏನೋ ನಡೀತಿದೆ, ಇದಕ್ಕೆಲ್ಲ ಯೂಸ್ ಆಗೋ ಥರ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ, ಸೊ ದಟ್ ಇಟ್ ವಿಲ್ ಸ್ಟ್ಯಾಂಡ್ ಔಟ್ ಅಂತ. ಅದಾದಮೇಲೆ ಸ್ಟೆಪ್ 5 ಲೈಕ್ ಮೋಸ್ಟ್ ಆಫ್ ದೆಮ್ ಇದನ್ನೇ ಕೇಳೋದು, ಇಂಟರ್ನ್ಶಿಪ್ಸ್ ಆಗಿರಲಿ, ಫ್ರೀಲ್ಯಾನ್ಸಿಂಗ್ ಆಗಿರಲಿ, ಅಥವಾ ರಿಯಲ್ ಎಕ್ಸ್ಪೀರಿಯನ್ಸ್ ಈ ಥರ. ಸೊ ಎಲ್ಲಿ ನೋಡಬೇಕು ಇದನ್ನೆಲ್ಲ, ಲೈಕ್ ಇಂಟರ್ನ್ಶಿಪ್, ಫ್ರೀಲ್ಯಾನ್ಸಿಂಗ್ ಇದನ್ನೆಲ್ಲ ನೋಡ್ತೀರಾ ಅಂದರೆ ಗೋ ಫಾರ್ ಇಂಟರ್ನ್ಶಾಲಾ ಆಗಿರಲಿ, ಲಿಂಕ್ಡ್ಇನ್. ಐ ಪ್ರಿಫರ್ ಲಿಂಕ್ಡ್ಇನ್ನಲ್ಲಿ ದೇರ್ ಆರ್ ಅ ಲಾಟ್ ಆಫ್ ಆಪರ್ಚುನಿಟೀಸ್. ಓಕೆನಾ. ಸೊ ಲಿಂಕ್ಡ್ಇನ್ನಲ್ಲಿ ನೋಡಿ, ಇಂಟರ್ನ್ಶಾಲಾ ಅಲ್ಲಿ ನೋಡಿ, ದೇರ್ ಆರ್ ಅ ಲಾಟ್ ಆಫ್ ಪ್ಲ್ಯಾಟ್ಫಾರ್ಮ್ಸ್. ಓಕೆನಾ. ಚೆಕ್ ಮಾಡಿ ಆ್ಯಂಡ್ ಸರ್ಚ್ ಮಾಡಿ ಇಂಟರ್ನ್ಶಿಪ್ಸ್ ಎಲ್ಲ. ಸೊ ಇದಕ್ಕೆ ನಿಮ್ಮದು ಏನಾದ್ರು ಸ್ಟಾರ್ಟಪ್ಸ್ ಇದ್ದರೆ ಅದಕ್ಕೆ ಡೈರೆಕ್ಟಾಗಿ ಔಟ್ರೀಚ್ ಮಾಡ್ಬೋದು. ಹೇಗೆ ಅವರಿಗೆ ಮೇಲಾದ್ರು ಮಾಡಿ ಅಥವಾ ಮೆಸೇಜ್ ಆದರೂ ಕಳಿಸಿ. ಸೊ ಸ್ಟಾರ್ಟಪ್ಸ್ ಇದ್ದರೆ ದೇ ವಿಲ್ ಸಿ ಆ್ಯಂಡ್ ದೇ ವಿಲ್ ಗೆಟ್ ಬ್ಯಾಕ್ ಟು ಯು. ಅದಾದಮೇಲೆ ಕಾಲೇಜ್ ಪ್ಲೇಸ್ಮೆಂಟ್ ಸೆಲ್ ಆ್ಯಂಡ್ ಆಫ್ ಕ್ಯಾಂಪಸ್. ಸೊ ಎರಡಕ್ಕೂ ಜಾಸ್ತಿ ರಿಲೇ ಆಗೋದು ಬೇಡ. ನೀವು ಜಾಸ್ತಿ ಆನ್ ಕ್ಯಾಂಪಸ್ಗೆ ಬರ್ತಾಯಿದ್ರೆ ಅಪ್ಲೈ ಮಾಡಿ, ಇಫ್ ನಾಟ್ ಆಫ್ ಕ್ಯಾಂಪಸ್ಗೂ ಕೂಡ ಅಪ್ಲೈ ಮಾಡಿ. ಅದಾದಮೇಲೆ ಫ್ರೀಲ್ಯಾನ್ಸಿಂಗ್, ಇದರಲ್ಲಿ ಫೀವರ್ ಆಗಿರಲಿ, ಅಪ್ವರ್ಕ್ ಆಗಿರಲಿ, ಲೋಕಲ್ ಬಿಸ್ನೆಸ್ ಇದನ್ನೆಲ್ಲ ತುಂಬ ಇದೆ. ಲೈಕ್ ಏನಾದರೂ ಒಂದು ಸ್ಕಿಲ್ನ ಕಲೀರಿ, ಪ್ರಾಪರ್ ಸ್ಕಿಲ್ನ ಕಲಿತು ಅದರಿಂದ ನೀವೇನೋ ಫ್ರೀಲ್ಯಾನ್ಸಿಂಗ್ ಮಾಡಿ ಮನಿನ ಅರ್ನ್ ಮಾಡ್ತೀನಿ ಅಂತ ಕೂಡ ಮಾಡ್ಬೋದು. ಸೊ ಲೈಕ್ ಯಾವ ಥರ ಅಂದರೆ, ಯಾವುದೋ ಇವಾಗ ಒಂದು ಸ್ಕಿಲ್ ಅಂದರೆ ನಾನು ಅವಾಗ ಏನೋ ಒಂದು ಫ್ರಂಟ್ ಎಂಡ್ ವೆಬ್ ಪೇಜ್ನ ಡೆವಲಪ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಅದರಲ್ಲಿ ಹೇಗೆ ಅಂದರೆ ಯಾವುದಾದ್ರು ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಿ, ಅದರಲ್ಲಿ ಲೋಕಲ್ ಶಾಪ್ಸ್ ಯಾವುದಾದ್ರೂ ನಿಮ್ಮದು ಸುತ್ತಮುತ್ತ ಇರೋ ಯಾವುದೋ ಒಂದು ಜಿಮ್ಮಿಗೆ ಒಂದು ವೆಬ್ಸೈಟೇ ಇಲ್ಲ ಅಂತ ಅಂದ್ಕೊಳ್ಳಿ. ಆ ವೆಬ್ಸೈಟ್ಗೆ ಒಂದು ಯಾವುದಾದ್ರೂ ವೆಬ್ಸೈಟ್ನ ಬಿಲ್ಡ್ ಮಾಡಿ ಯು ಕ್ಯಾನ್ ಸೆಲ್ ದಟ್. ಅದರಿಂದ ನಿಮಗೆ ಅವರು ಮನಿ ಕೂಡ ಕೊಡ್ತಾರೆ. ಸೊ ಈ ಥರ ಫ್ರೀಲ್ಯಾನ್ಸಿಂಗ್ ಕೂಡ ಮಾಡಿ ಅರ್ನ್ ಮಾಡ್ಬೋದು. ಸೊ ಯಾವ್ಯಾವ ಥರ ಇಂಟರ್ನ್ಶಿಪ್ನ ಚೂಸ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಎಲ್ಲ ಇಂಟರ್ನ್ಶಿಪ್ಪು ಪೇಯ್ಡ್ ಆಗಿರಲಿ, ಅನ್ಪೇಯ್ಡ್ ಆಗಿರಲಿ, ಯಾವುದಾದ್ರೂ ಒಂದು ನಿಮ್ಮ ವಿಸಿಬಿಲಿಟಿಗೆ ನಿಮ್ಮ ವರ್ಕ್ ಮಾಡೋದು ಇನ್ನೂ ಒಂದು ಸಿಗಬೇಕು, ಲೈಕ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂದರೆ ಗೋ ಫಾರ್ ಇಟ್. ಓನ್ಲಿ ಇಫ್ ಕಂಪ್ನಿ ಇಸ್ ಜೆನ್ಯೂನ್. ಸೊ ಅದರಿಂದ ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗ್ತಿದೆ ಅಂತ ಅಂದರೆ ಗೋ ವಿತ್ ಇಟ್. ಅದಾದಮೇಲೆ ಅವ್ರನ್ನ ಕೇಳಿ, ಲೈಕ್ ನಿಮ್ಮ ಕಂಪ್ನಿಯಲ್ಲಿ ಕೇಳಿ, ಲೈಕ್ ಲೆಟರ್ ಆಫ್ ರೆಕಮೆಂಡೇಷನ್ ಆಗಿರಲಿ, ಲಿಂಕ್ಡ್ಇನ್. ಸೊ ಆಮೇಲೆ ನಿಮ್ಮದು ಕಂಪ್ನಿಯಲ್ಲಿ ಕೇಳಿ ಲೆಟರ್ ಆಫ್ ರೆಕಮೆಂಡೇಷನ್ ಆಗಿರಲಿ, ಲಿಂಕ್ಡ್ಇನ್ ರೆಕಮೆಂಡೇಷನ್ ಆಗಿರಲಿ, ಇದನ್ನೆಲ್ಲ ಕೇಳಿ. ಸೊ ಇದು ರಿಯಲ್ ವೇಟೇಜ್ನ ಕ್ಯಾರಿ ಮಾಡ್ತೀರಾ ಇದರಿಂದ. ಸೊ ಅದಾದಮೇಲೆ ಸ್ಟೆಪ್ 6 ಬಂದು ರೆಸ್ಯೂಮೆ, ಗಿಟ್ಹಬ್ ಆ್ಯಂಡ್ ಲಿಂಕ್ಡ್ಇನ್ ಪ್ರೊಫೈಲ್. ಸೊ ಮೋಸ್ಟ್ ಆಫ್ ದೆಮ್ ನಾನು ಇವಾಗಲೇ ಹೇಳಿದ್ದೀನಿ ಲಿಂಕ್ಡ್ಇನ್ ಪ್ರೊಫೈಲ್ನ ಹೇಗೆ ಯೂಸ್ ಮಾಡೋದು ಅಂತ. ರೆಸ್ಯೂಮೆ ಬಿಲ್ಡ್ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಗಿಟ್ಹಬ್ದು ಕೂಡ ಐ ವಿಲ್ ಡೂ ಅ ಕೋರ್ಸ್. ಓಕೆನಾ. ಸೊ ಏನು ನಿಮ್ಮ ರೆಸ್ಯೂಮೆ ಹೇಗೆ ಅಂದರೆ ಒಂದು ಪೇಜ್ ಅಷ್ಟೇ ಇಟ್ಕೊಳ್ಳಿ. ಇದರಲ್ಲಿ ನಿಮ್ಮ ಎಜುಕೇಷನ್ ಆಗಿರಲಿ, ಸ್ಕಿಲ್ಸ್ ಆಗಿರಲಿ, 2 to 3 ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿರೋದು ಅದನ್ನ ಅಪ್ಡೇಟ್ ಮಾಡಿ. ಅದಾದಮೇಲೆ ನೀವು ಇಂಟರ್ನ್ಶಿಪ್ ಯಾವುದಾದ್ರು ಮಾಡಿದರೆ ಅದನ್ನು ಅಪ್ಡೇಟ್ ಮಾಡಿ. DSA ಅಥವಾ ಕೋಡಿಂಗ್ ನೀವು ಎಲ್ಲಿ ಮಾಡಿರ್ತೀರಾ, ಲಿಂಕ್ಡ್ಇನ್ ಅಥವಾ ಗೀಕ್ಸ್ ಫಾರ್ ಗೀಕ್ಸ್ ಇದ್ರದ್ದು ಲಿಂಕ್ನ ಅಲ್ಲಿಗೆ ಅಪ್ಡೇಟ್ ಮಾಡಿ. ಅದಾದಮೇಲೆ ವರ್ಬ್ಸ್ ಮತ್ತು ನಂಬರ್ಸ್ನ ಕರೆಕ್ಟಾಗಿ ಯೂಸ್ ಮಾಡಿ. ಲೈಕ್ ಈ ಥರ ಬಿಲ್ಟ್ ಆಗಿರಲಿ, ಡೆಪ್ಲಾಯ್ಡ್ ಆಗಿರಲಿ, ರೆಡ್ಯೂಸ್ಡ್, ಆಟೋಮೇಟೆಡ್, ಈ ಥರ ವ್ಯಾಲ್ಯೂ ಆ್ಯಡ್ ಮಾಡುವಂಥ ಒಂದು ವರ್ಬ್ಸ್ಗಳನ್ನ ಕರೆಕ್ಟಾಗಿ ಯೂಸ್ ಮಾಡಿ. ಇದು ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಆಗುತ್ತೆ. ಆ್ಯಂಡ್ ಸ್ಪೆಲ್ಲಿಂಗ್ ಎರರ್ಸ್ನ ಕಡಿಮೆ ಮಾಡಿ. ಸೊ ಫಾರ್ಮೆಟ್ನ ಕರೆಕ್ಟಾಗಿ ಒಂದು ಫಾರ್ಮೆಟ್ ಮಾಡಿಕೊಂಡು ಅದ್ರ ಮೇಲೇ ಒಂದು ಟೆಂಪ್ಲೇಟ್ನ ರೆಡಿ ಮಾಡ್ಕೊಳ್ಳಿ. ಸೊ ಲೈಕ್ ನೀವು ಬಿಫೋರ್ ಅಪ್ಲೈಯಿಂಗ್ ಫಾರ್ ಎನಿ ಕಂಪ್ನಿ ಅಲ್ವಾ, ಯಾರಾದರೂ ಆಗಲೇ ವರ್ಕ್ ಮಾಡ್ತಿರೋರು, ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ನಿಮ್ಮ ರೆಸ್ಯೂಮೆ ಕೊಟ್ಟು ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ನೀವು ಗಿಟ್ಹಬ್ ಆಗಿರಲಿ, ಲಿಂಕ್ಡ್ಇನ್, ಲೀಡ್ ಕೋಡ್, ಗೀಕ್ಸ್ ಫಾರ್ ಗೀಕ್ಸ್ ಇಲ್ಲೆಲ್ಲ ಎಷ್ಟು ನೀವು ನಿಮ್ಮನ್ನು ಶೋಕೇಸ್ ಮಾಡ್ತೀರಾ ಅಷ್ಟು ಆಪರ್ಚುನಿಟೀಸ್ ನಿಮ್ಮ ಹತ್ರ ಬರ್ತಾ ಇರುತ್ತೆ. ಸೊ ಮೇಕ್ ಶ್ಯೂರ್ ನೀವು ಅಟ್ಲೀಸ್ಟ್ 2 to 3 ರೆಪೋಸ್ನ ಬಿಲ್ಡ್ ಮಾಡ್ತೀರಾ, ರೀಡ್ ಮೀಸ್ ಅಪ್ಡೇಟ್ ಮಾಡ್ತಾ ಇರ್ತೀರಾ. ಏನಾದರೂ ಚೇಂಜಸ್ ಇದ್ದರೆ ಅದನ್ನ ಕರೆಕ್ಟಾಗಿ ಕಮಿಟ್
ಮಾಡ್ತಾ ಇರ್ತೀರಾ ಅಂತ. ಅದಾದಮೇಲೆ ಲಿಂಕ್ಡ್ಇನ್ನಲ್ಲಿ ನೀವೇನೇ ಬಿಲ್ಡ್ ಮಾಡಿದ್ರು ನಿಮ್ಮದು ಪ್ರೊಫೈಲ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಹೆಡ್ಲೈನ್ಸ್ನ ಕರೆಕ್ಟಾಗಿ ಕ್ಲಿಯರಾಗಿ ಇಟ್ಕೊಳ್ಳಿ. ನೀವೇನೇ ಕಲ್ತರೂ ಕೂಡ ಅದನ್ನು ಪೋಸ್ಟ್ ಮಾಡಿ. ಸೊ ಏನು ಮಾಡ್ತಾರೆ, ರೆಕ್ರೂಟರ್ಸ್ಗೂ ನಿಮ್ಮದು ಪೇಜ್ ರೀಚ್ ಆಗ್ತಾ ಇರುತ್ತೆ. ಅದಾದಮೇಲೆ ಲೀಡ್ ಕೋಡ್ ಮತ್ತು ಗೀಕ್ಸ್ ಫಾರ್ ಗೀಕ್ಸ್, ನಾನು ಆವಾಗಲೇ ಹೇಳ್ದಂಗೆ 250 to 300 ಕ್ವೆಶನ್ನ ಸಾಲ್ವ್ ಮಾಡಿ ಅಂತ ಹೇಳ್ದೆ ಅಲ್ವಾ. ಸೊ ಇದನ್ನ ಸಾಲ್ವ್ ಮಾಡಿದ್ದೀರಾ ಆ್ಯಂಡ್ ಇದ್ರ ಲಿಂಕ್ನ ನೀವು ನಿಮ್ಮ ರೆಸ್ಯೂಮೆಗೆ ಹಾಕ್ಕೊಳ್ಳಿ. ಸೊ ಇದು ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಸೊ ಮೇಕ್ ಶ್ಯೂರ್ ಇದನ್ನು ನೀವು ಕರೆಕ್ಟಾಗಿ ಆ್ಯಡ್ ಮಾಡ್ಕೊತೀರಾ ಅಂತ. ಸೊ ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಮೇಯ್ನ್ ಥಿಂಗ್ ಇಷ್ಟೆಲ್ಲ ಮಾಡಿರೋದು ಇದಕ್ಕೋಸ್ಕರ ಅಂತಲೇ ಇಂಟರ್ವ್ಯೂ ಪ್ರಿಪ್ರೇಷನ್. ಸೊ ಇದರಲ್ಲಿ ಟೆಕ್ನಿಕಲ್ ರೌಂಡ್ಸ್ ಇರುತ್ತೆ. ಫಸ್ಟು ನೀವು ಎಕ್ಸ್ಪ್ಲೇನ್ ಮಾಡಿ. ಈಗ ಎಕ್ಸ್ಪ್ಲೇನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನೇ ಬಿಲ್ಡ್ ಮಾಡಿದ್ರು ಪರವಾಗಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಏನೇ ಬಿಲ್ಡ್ ಮಾಡಿದ್ರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಹೇಗೆ ಎಕ್ಸ್ಪ್ಲೇನ್ ಮಾಡೋದು, ಹೇಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋದು ಅಂತ. ಸೊ ಅದಾದಮೇಲೆ ನಿಮ್ಮ ಕೋರ್ ಸಬ್ಜೆಕ್ಟ್ನ ರಿವೈಸ್ ಮಾಡಿ. ನೀವು ಬಿಫೋರ್ ಗೋಯಿಂಗ್ DBMS, SCN, UPS ಇದನ್ನೆಲ್ಲ ವೀಕ್ ಬಿಫೋರ್ ಆಫ್ ಯುವರ್ ಇಂಟರ್ವ್ಯೂಸ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಕ್ವಿಕ್ ರಿವಿಷನ್ ಇರಲಿ ಎಲ್ಲ ಟ್ರೈ ಮಾಡ್ಕೋbi. ಅದಾದಮೇಲೆ ಬಿಹೇವಿಯರ್ ಕ್ವಶನ್. ಸೊ ಇದನ್ನು ಕರೆಕ್ಟಾಗಿ ಪ್ರಿಪೇರ್ ಆಗಿ ನಾನು ಇದ್ರ ಬಗ್ಗೆ ಒಂದು ಪ್ರಾಪರ್ ಆಗ್ತೀನಿ. ಸೊ ಒಂದು ಸಾಲಿಡ್ ಆನ್ಸರ್ಸ್ ಹೇಗೆ ಕೊಡಬೇಕು, ಲೈಕ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ, ಇದಕ್ಕೆ ಹೇಗೆ ಆನ್ಸರ್ ಮಾಡಬೇಕು, ಅಥವಾ ವೈಸ್ ಕಂಪ್ನಿ ಅಂತ ಕೇಳ್ತಾರೆ, ಯುವರ್ ಸ್ಟ್ರೆಂತ್ ಅಥವಾ ವೀಕ್ನೆಸ್ ಅಂಡ್ ಚಾಲೆಂಜ್ ಯು ಫೇಸ್, ಇದಕ್ಕೆ ರಿಪೀಟೆಡ್ ಇದೆಲ್ಲ ಕೇಳ್ತಾರೆ. ಸೊ ಇದಕ್ಕೆ ಪ್ರಾಪರ್ ಎಕ್ಸ್ಪ್ಲೈನ್ ಮಾಡಬೇಕು, ಇದನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ಸ್ಟಾರ್ ಮೆಥಡ್, ಸಿಚುವೇಶನ್, ಟಾಸ್ಕ್, ಆಕ್ಷನ್, ಇದನ್ನ ಬೇಸ್ ಮಾಡಿ ಆನ್ಸರ್ ಮಾಡೋದು, ಎಕ್ಸಾಂಪಲ್ನ ಕೊಟ್ಟು ನಿಮ್ಮ ಇಂಟರ್ವ್ಯೂ ಅಲ್ಲಿ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಏನು ಅಪ್ಲೈ ಮಾಡಿರ್ತಾ ಆ್ಯಂಡ್ ಅದ್ರ ಇಂಟರ್ವ್ಯೂ ಇರುತ್ತೆ ಅಲ್ವಾ, ಕರೆಕ್ಟಾಗಿ ರಿಸರ್ಚ್ ಮಾಡಿ ಫಸ್ಟು. ಸೊ ಒನ್ಸ್ ಯು ಹ್ಯಾವ್ ರಿಸರ್ಚ್ ಅಲ್ವಾ, ಅದಾದಮೇಲೆ ಇಂಟರ್ವ್ಯೂ ಕೊಡಿ. ಸೊ ಲೈಕ್ ದೇರ್ ಆರ್ ಲಾಟ್ ಆಫ್ ಚಾನ್ಸಸ್ ನಿಮಗೆ ಕಂಪ್ನಿ ಬಗ್ಗೆ ಕೇಳೋದು ಕೊಡುತ್ತೆ. ಸೊ ಆಮೇಲೆ ಕರೆಕ್ಟಾಗಿ ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿರ್ತೀರಾ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ. ಲೈಕ್ ಮೋಸ್ಟ್ ಆಫ್ ದ BCA ಮತ್ತು MCA ಸ್ಟೂಡೆಂಟ್ ಹೇಳ್ತಾನೆ ಇದ್ರಿ ಆ್ಯಂಡ್ ನಾನು ಪ್ರಾಪರಾಗಿ ಫಸ್ಟ್ ಲಾಸ್ಟ್ವರೆಗೂ ಇಂಟರ್ವ್ಯೂವರೆಗೂ ಏಕೆ ಅಂತ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಒನ್ಸ್ ನಿಮಗೆ ಪ್ಲೀಸ್ ಇಷ್ಟ ಆಗಿದ್ರೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಜಸ್ಟ್ ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್. ಸೊ ಇದಾದರೆ ಮೇಕ್ BCA ಮತ್ತು MCA ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಕಳಿಸಿ ಅವ್ರಿಗೂ ಕೂಡ ಹೆಲ್ಪ್ ಮಾಡಿರ ಅಂತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಮೇಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂತ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು BCA ಅಥವಾ MCA ಸ್ಟೂಡೆಂಟ್ ಯಾವ ಥರ ವಿಡಿಯೋ ಬೇಕು ಇನ್ನು ಅಂತ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಐ ಮೇಕ್ ಶ್ಯೂರ್ ನಿಮಗೆ ಆ ವಿಡಿಯೋಸ್ನ ನೆಕ್ಸ್ಟ್ ತಗೊಂಡು ಬರ್ತೀನಿ ಅಂತ. ಸೊ ಅಂಟಿಲ್ ದೆನ್ ಸಿ ಯು, ಬೈ ಬಾಯ್.